ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ವಿಡಿಯೋದ ಉದ್ದೇಶ ಏನು ಅಂದರೆ ನಮ್ಮ ಹರಿಹರದ ಶಾಸಕರಾದ MLA BP ಹರೀಶ್ ಸರ್ ಅವರು ನಮ್ಮ ಏರಿಯಾಕ್ಕೆ ಅಂದರೆ ಕೇಶವನಗರಕ್ಕೆ, ಹರಿಹರದ ಕೇಶವನಗರಕ್ಕೆ ನಾವು ಇನ್ವೈಟ್ ಮಾಡಿದ್ವಿ. ಯಾಕೆ ಅಂದರೆ ಅಯೋಧ್ಯೆ ರಾಮನ ಲೋಕಾರ್ಪಣೆ ಆಗಿತ್ತಲ್ಲ, ಆ ಒಂದು ಸಂದರ್ಭದ ಒಂದು ಪ್ರೋಗ್ರಾಮ್ನ, ನಮ್ಮ 3ನೇ ವರ್ಷದ ಪ್ರೋಗ್ರಾಮನ್ನು ನಮ್ಮ ಕೇಶವನಗರದಲ್ಲಿ ಇಟ್ಕೊಂಡಿದ್ವಿ. ಆ ಒಂದು ಸಂದರ್ಭಕ್ಕೆ ನಾವು ಆ ಒಂದು ಪ್ರೋಗ್ರಾಮ್ಗೆ ನಾವು ಈ ಸರ್ನ ಅಂದರೆ ಶಾಸಕರಾದ BP ಹರೀಶ್ ಅವ್ರನ್ನ ನಾವು ಇನ್ವೈಟ್ ಮಾಡಿದ್ವಿ. ಅವರು ಆವಾಗ ಬ್ಯುಸಿ ಶೆಡ್ಯೂಲಿಂದ ಬರಲಿಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ನಾವು ಇವಾಗ ರೀಸೆಂಟಾಗಿ ಅವ್ರನ್ನ ಇನ್ವೈಟ್ ಮಾಡಿ ಅವರಿಗೆ ಒಂದು ಸನ್ಮಾನ ಸಲ್ಲಿಸಿದ್ವಿ. ಹಾಗೆ ಅಷ್ಟೇ ಅಲ್ಲದೆ ನಮ್ಮ ಏರಿಯಾದಲ್ಲಿ ಯಾವ ಕುಂದುಕೊರತೆಗಳಿದೆ, ನಮಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಅವ್ರಿಗೆ ನಾವು ನಮ್ಮ ಒಂದು ಮನವಿನ ಸಲ್ಲಿಕೆ ಮಾಡಲಿಕ್ಕೂ ಸಹ ನಾವು ಅವ್ರನ್ನ ಇನ್ವೈಟ್ ಮಾಡಿದ್ವಿ. ನಮ್ಮ ಏರಿಯಾದಲ್ಲಿ ಸಾಕಮ್ಮ ಮೇಡಮ್ ಅಂತ ಇದ್ದಾರೆ, ಅವ್ರ ಮನೆಗೆ ಸರ್ನ ಇನ್ವೈಟ್ ಮಾಡಿದ್ವಿ. ಎಲ್ಲರೂ ಅಲ್ಲೇ ಒಂದು ಸ್ಥಳದಲ್ಲಿ ಸೇರಬೇಕಂತ ಆ ಮನೆಯನ್ನು ನಾವು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಆ ಮನೆಗೆ ಕರೆಸಿದ್ವಿ ಸರ್ನ. ಅಲ್ಲಿ ಬಂದುಬಿಟ್ಟು ಅವರು ನಮ್ಮ ಎಲ್ಲ ಮನವಿಗಳನ್ನ ಕೇಳಿದರು. ಅಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಿದೆ, ನಿಮಗೇನು ಸಮಸ್ಯೆ ಅಂತ ತುಂಬ ಚೆನ್ನಾಗಿ ಸರ್ ನಮ್ಮ ಜೊತೆ ಒಂದು ಡಿಸ್ಕಷನ್ ಮಾಡಿಬಿಟ್ಟು ನಮ್ಮ ಸಮಸ್ಯೆಗಳನ್ನ ಆಲಿಸಿದರು. ಅವರು ಈ ಥರ ಒಂದು ನಮ್ಮ ಸಣ್ಣ ಮನವಿಗಳು ಸಹ ತಮ್ಮ ಒಂದು ಕಾರ್ಯ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಅದನ್ನು ಬದಿಗೊತ್ಬಿಟ್ಟು ನಮ್ಮ ಸಮಸ್ಯೆ ಕೇಳಲಿಕ್ಕೆ ನಮ್ಮ ಏರಿಯಾಕ್ಕೆ ಬಂದಿದ್ದಕ್ಕೆ ನಮಗೆ ತುಂಬ ಖುಷಿ ಆಯಿತು. ನಮ್ಮ ಮನವಿನ ಒಪ್ಕೊಂಡ್ಬಿಟ್ಟು ಈ ಸರೇ ಹೀಗೆ ಅನಿಸುತ್ತೆ. ಅವರು ತುಂಬ ಸರಳ, ತುಂಬ ಒಂದು ಸದ್ಗುಣ ಇರೋರು ಸರ್ BP ಹರೀಶ್ ಸರ್ ಅವರು. ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಮನವಿನ ನೀವು ತುಂಬ ಚೆನ್ನಾಗಿ ಕೇಳಿದ್ರಿ, ತುಂಬ ತಾಳ್ಮೆಯಿಂದ ಕೇಳಿದ್ರಿ. ಅಷ್ಟೇ ಅಲ್ಲದೆ ಎಷ್ಟು ಬ್ಯುಸಿ ಶೆಡ್ಯೂಲ್ ಇದ್ರೂ ನೀವು ನಮ್ಮ ಏರಿಯಾಕ್ಕೆ ಆಗಮಿಸೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ನಮ್ಮೆಲ್ಲರ ವತಿಯಿಂದ. ನೋಡಿ, ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಅವರು ಎಂಥ ಒಂದು ದೊಡ್ಡ ವ್ಯಕ್ತಿ ಆದ್ರೂ ಅವ್ರ ಪಕ್ಕ ಕೂರಿಸ್ಕೊಳ್ಳೋಕ್ಕೆ ಕರೀತಾರೆ. ಕೆಲವೊಬ್ಬರು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಆ ರೀತಿ ಮಾಡ್ತಿರ್ತಾರೆ. ಬಟ್ ಸರ್ ಯಾವ ರೀತಿ ಅಂತ ಬನ್ನಿ ಎಲ್ಲರ ಜೊತೆ ಕೂರೋಣ ಅಂತೇಳಿ ತುಂಬ ನಮ್ಮೆಲ್ಲರ ಜೊತೆ ಆತಿಥ್ಯನ ಸ್ವೀಕರಿಸ್ಬಿಟ್ಟು ಅವ್ರು ನಮ್ಮ ಒಂದು ಕೋರಿಕೆಯನ್ನು ಈಡೇರಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟೋದ್ರು. ಹಾಗೆ ನನಗೆ ಸ್ವಲ್ಪ ಒಂದು ಚಿಕ್ಕ ಸನ್ಮಾನ ಕೂಡ ಅಲ್ಲಿ ಅಯೋಧ್ಯೆ ರಾಮ ಮಂದಿರದ ಲೋಕಾರ್ಪಣೆ ಆಗಿರಲಿಲ್ಲ, ಆವತ್ತಿನ ಎಲ್ಲ ಒಂದು ಸನ್ಮಾನ ಅವರಿಗೆ ಸಿಕ್ಕಿರಲಿಲ್ಲ. ಯಾಕಂದರೆ ಅವ್ರು ಬ್ಯುಸಿ ಶೆಡ್ಯೂಲಿಂದ ಬಂದಿರಲಿಲ್ಲ. ಸೊ ಆದ್ದರಿಂದ ನಾವು ಇವತ್ತಿನ ದಿನ ಅವರಿಗೆ ಸನ್ಮಾನ ಮಾಡಿದ್ವಿ. ಹಾಗೆ ಆತಿಥ್ಯ ಸಹ ಸ್ವೀಕರಿಸಿದ್ರು. ತುಂಬ ಥ್ಯಾಂಕ್ಸ್ ಸರ್. ನೋಡಿ, ಅವರಿಗೆ ಯಾವ ರೀತಿ ಮನವಿನ ಕೊಟ್ವಿ, ಯಾವ ರೀತಿಯಲ್ಲಿ ಸಂಭಾಷಣೆ ನಡೀತು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಹಾಗೆ ಇಲ್ಲಿ ಯಾರ್ಯಾರೆಲ್ಲ ಸೇರಿದ್ರು ಅನ್ನೋದನ್ನು ನಿಮಗೆ ಈ ಫೋಟೋದಲ್ಲಿ ಇಲ್ಲೆಲ್ಲ ಒಂದು ವಿಡಿಯೋದಲ್ಲಿ ಫೋಟೋದಲ್ಲಿ ತೋರಿಸ್ತಿದ್ದೀನಿ. ಈ ಫೋಟೋದಲ್ಲಿ ಇರೋ ಎಲ್ಲರೂ ಸಹ ತುಂಬ ಚೆನ್ನಾಗಿ ಶ್ರಮವಹಿಸಿ ನಮ್ಮ ಏರಿಯಾದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಅಂತ ನಾವು ಹೇಳ್ತಿದ್ದೀವಿ. ತುಂಬ ಥ್ಯಾಂಕ್ಸ್ ಸರ್. ತುಂಬ ನೀವು ನಮ್ಮ ಏರಿಯಾಕ್ಕೆ ಭೇಟಿ ನೀಡಿದ್ದಕ್ಕೆ. ಅಷ್ಟೇ ಅಲ್ಲದೆ ನಾನು ಈ ವಿಡಿಯೋದಲ್ಲಿ ಸರ್ ಅವರು ಎಷ್ಟು ಸರಳತೆ ಒಂದು ವ್ಯಕ್ತಿ, ಅವರು ಎಷ್ಟು ಸರಳತೆಯಿಂದ ನಡ್ಕೋತಾರೆ ಅನ್ನೋದನ್ನು ನಾನು ಸಹ ನಿಮಗೆ ಇದರಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಯಾವುದೇ ಆಡಂಬರಗಳಿಗೆ ಅವರು ತುಂಬ ಸರಳ ಸರ್ ಇದ್ದಾರೆ. ನೋಡಿ, ಇವರೆಲ್ಲ ತುಂಬ ಇಲ್ಲಿ ತೋರಿಸ್ತಿದ್ದೀನಲ್ಲ, ಇವರೆಲ್ಲ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ. ರಾಮ ಮಂದಿರದ ಇದಕ್ಕೂ ಸಹ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ. ಇವ್ರಿಗೂ ಸಹ ನಮ್ಮ ತುಂಬ ಹೃದಯ ಧನ್ಯವಾದಗಳು ಹೇಳ್ತಿದ್ದೀವಿ. ಇಲ್ಲಿ ನೋಡಿ, ಇವರಷ್ಟು ಸಹ ತುಂಬ ಎಫೆಕ್ಟ್ ಹಾಕಿದ್ದಾರೆ. ಅವಾಗ ಆಗಿದ್ದು ಎಲ್ಲ ರೋಡ್ಗಳು ಎರ್ಕೊ ಬರ್ಲಂಗ ಸರ್. ಅವು ಸ್ವಲ್ಪ ನಿಮ್ಮ ಬಿಲ್ಡಿಂಗ್ ಏನಾಗಿತ್ತಲ್ಲ ಸರ್, ಈ ಏರಿಯಾ ಆ ಏರಿಯಾ ಅವ್ರದ್ದು ಇವ್ರದ್ದು ಯಾವ್ದು ಬೇಡ ಸರ್, ಎಲ್ಲ ಡೆವಲಪ್ ಆಗಲಿ ಸರ್. ನಾವು ಅಂತ ಹೇಳಿದ್ರು ಸರ್, ನಮ್ಮ ಪೂರ ಏರಿಯಾ ಡೆವಲಪ್ ಮಾಡ್ತೀವಿ. ಯಾವುದು
ಸರ್ ಒಂದು ದಿವಸ ಕಾಂಕ್ರೀಟ್ ಹಾಕ್ಬೋದು ಸರ್. ಅಡಿಕೆ ಸಿಪ್ಪೆ ಅವ್ರ ಮನೆಯಲ್ಲ ಫೋನ್ ಎತ್ತಲ್ಲ ಸರ್, ಇವತ್ತು ಫೋನ್ ಮಾಡಿದ್ರೆ ಫೋನ್ ಇಲ್ಲ ಎಲ್ಲ ಅದು ಕೆಳಗೆ ಬಿದ್ರಂದ್ರೆ ಎತ್ತಾದ್ರು ಲೈಟ್ ಅಲ್ಲ, 3ನೇ ದಿನ ಕ್ಯೂರಿಂಗ್ ಆಗಿತ್ತು ಸರ್. ಅದು ಹಾಕಿ 3ನೇ ದಿನ ಕ್ಯೂರಿಂಗ್ ಸ್ಟಾರ್ಟ್ ಮಾಡಿದ್ರು ಸರ್. 4ನೇ ದಿನಕ್ಕೆ ಮೊನ್ನೆ ಫಂಕ್ಷನ್ಗೋಸ್ಕರ ನಾವು ಕ್ಲೀನ್ ಮಾಡಿದ್ವಿ ಸರ್. 21ಕ್ಕೆ ಫಸ್ಟ್ ಆ ರೋಡ್ ಎಲ್ಲ ನಾಡಿಕಿಂದ ಇದುವರೆಗೂ ಅದು ಕ್ಲೀನ್ ಮಾಡಿ ಸರ್. ಅದಂತೂ ಈಗ ಸಿಮೆಂಟ್ ಎದ್ದಾಳತ್ತಲ್ಲ ಈಗ ಎಷ್ಟು ಅವ್ನು ಏನು ಇದೊಂದು ಮಾಡ್ಯಾರ ಸರ್, ಅದನ್ನು ಮಾಡ್ಯಾರ ಸರ್, ಅದು ಹಂಗಾಗಿದೆ ಸರ್. ಮತ್ತು ಆ ರೋಡು ಅದು ಹಂಗಾಗಿದೆ. ಯಾವಾಗ ಹೋಯ್ತು? ಮೊನ್ನೆ ಹೋಗಿದ್ದೆ ಸರ್. ಶರಪುರ ರೋಡು ಹಂಗಾಗಿದೆ ಸರ್. ಆ ಕಡೆ ಹೋಗಿಲ್ಲ ನಾವು. ಸರ್ ಅದು ಮತ್ತೊಂದು ಎಲ್ಲ ವಾರ್ಡ್ನಾಗ ಬೋರ್ಡ್ ಹಾಕಿದ್ದಾರೆ ಸರ್. ನಮ್ಮ ಏರಿಯಾಕ್ಕೆ ಬೋರ್ಡ್ ಹಾಕಿದ್ದಾರೆ ಅಂದ್ರೆ ಅದು ಏನ್ ಮಾಡಿ ಸರ್, ಬೋರ್ಡಿನ ವಿಚಾರ ಹೆಂಗಂದ್ರೆ ಪ್ರತಿಯೊಬ್ಬ ಕೌನ್ಸಿಲರ್ಗೆ ಇಂತಿಷ್ಟು ಅಂತ ಅಮೌಂಟ್ ಕೊಟ್ಟರು. ಕೆಲವೊಬ್ಬ ಕೌನ್ಸಿಲರ್ ಏನ್ ಮಾಡಿದ್ರು, ನಮ್ಮ ವಾರ್ಡಿಗೆ ಬೋರ್ಡ್ ಇಲ್ಲ ಅಂತ ಬೋರ್ಡ್ ಅದು ಜನರಲೈಸ್ ಆಗಿ ಎಲ್ಲರಿಗೂ ಬಂದಿಲ್ಲ ಸರ್. ಕೆಲವೊಬ್ರು ಕೌನ್ಸಿಲರ್ಗಳು ಬೇರೆ ಕೆಲಸ ಮಾಡಿಸ್ಕೊಂಡ್ರು. ಈಗ ಫಾರ್ ಎಕ್ಸಾಂಪಲ್ 31ನೇ ವಾರ್ಡ್ ವಿದ್ಯಾನಗರದಾಗ ಅವ್ರು ಬೋರ್ಡ್ ಬೇಕಂತ ಬೋರ್ಡ್ ಹಾಕ್ಸ್ಕೊಂಡ್ರು. ಕೆಲವೊಂದ್ ಕಡೆ ಹಾಕ್ಸ್ಕೊಂಡಿಲ್ಲ. ಈಗ ಬೋರ್ಡಿಗೆ ಅಂತ ಸ್ಪೆಸಿಫಿಕ್ ಫಂಡ್ ಬಂದಿದೆ ಅಂತ. ಅವಾಗ ಎಲ್ಲ ವಾರ್ಡ್ಗಳಿಗೂ ಬೋರ್ಡ್ ಹಾಕಿ ಅದು ಅటు ಬಾರಿ ಯಾರಾಕಿ ಬಂದ್ರೆ ಯಾವ ವಾರ್ಡ್ ಯಾವ ಐತಿ ಬಂದಿದೆ ಸರ್. ಅವರಿಗೆ ನಮ್ಗೆ ಪೇಮೆಂಟೇ ಮಾಡಲ್ಲ ಅಂತ ಹೇಳ್ತಾರೆ. ನಮ್ಗೆ ಅದನ್ನ ಹೌದು ಗಾಡಿನೇ ಬರಲ್ಲ ಸರ್ ಇಲ್ಲಿ. ಸಂಬಳ ಕೊಡದೇನೆ ಯಾರು ಕೆಲಸ ಮಾಡೋರು ಇದಾರಲ್ಲ ನಮ್ಮಲ್ಲಿ. ತಿಂಗಳಿಗೆ ಒಂದ್ಸರಿ ಗಾಡಿ ಮಾಡ್ತಾರೆ. ಗಾಡಿ ಕೇಳಿದ್ರೆ ಗಾಡಿ ರಿಪೇರಿ ಅಂತಾರೆ. ಯಾರಿಗಾದ್ರೂ ಹೇಳ್ಕೊಡ್ರಿ. ಬಹಳ ಹೈ ಸ್ಪೀಡ್. ಬೆಂಗಳೂರಲ್ಲಿ ಬೇರೆಯವರೆಲ್ಲರೂ ಎಲ್ಲ ಏರಿಯಾದಲ್ಲೂ ಹೋಗಿರ್ತಾರೆ, ಗೊತ್ತಿರ್ತದೆ. ಅವ್ರು ಕಲೆಕ್ಟ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೇಕು ಅಂತ ಇರೋದು. ಇವ್ರ ಗಾಡಿ ಮೇಲೆ ಆರಾಮ್ ಕುತ್ಕೊಂಡಿರ್ತಾರೆ, ಮತ್ತೆ ಸ್ಪೀಡಲ್ಲಿ ಇರ್ತಾರೆ. ಅಲ್ಲ, ನಾವ್ ಹೇಳ್ತೀವಿ ಅಂದ್ರೆ ಯಾರಿಗಾದ್ರೂ ಕಂಪ್ಲೇಂಟ್ ಮಾಡ್ರಿ, ನಮ್ಗೆ ಹೆದರಿಕೆ ಇಲ್ಲ, ನಮ್ಗೆ ಹೆದರಿಕೆ ಇಲ್ಲ ಅಂತ ಹೇಳ್ತಾರೆ. ಬರ್ತಾರ ಸರ್. ಬಂದ್ರು ಜನ ಮನಸ್ಥಿತಿ ಸರಿ ಇಲ್ರಿ, ಹಿಂಗ ಹಾಕಂತ ಹೋಗ್ತಾರೆ ರೋಡಿಗೆ ಕಸ. ಎಲ್ಲ ಜನಗಳು ಗಾಡಿ ಬಂದಾಗ ಗಾಡಿ ಹಿಡ್ಕೊಂಡು ಆಮೇಲೆ ತಂದು ರೋಡಿಗೆ ಅಲ್ಲಿ ಹಾಕ್ತಾರೆ ಸರ್. ನಮ್ಮವ್ರು ಹಾಕೋದ್ ಕಮ್ಮಿ ಸರ್. ಅವ್ರು ಬೇರೆ ಅವರೆಲ್ಲ ಅಲ್ಲೇ ಸರ್ ಹಾಕದ್ರಿ. ಎಂಟ್ರೆನ್ಸ್ ಬರಕ್ಕೆ ಗಾಡಿ ತುಂಬಿರ್ತದೆ. ಅದ್ರ ಪಾಪ ಲೇಬರ್ ಬೇಕು ಸರ್. ಗಾಡಿ ಮೇಲೆ ಬರ್ತಾನೆ ಈಗ. ಆ ಗಾಡಿ ಮೇಲೆ ಲೇಬರ್ ಮತ್ತೆ ಈಗ ಫುಲ್ ಹೈಟ್ ಇರ್ತದೆ ಸರ್. ರೈಲ್ವೆ ರೈಲ್ವೆದೊಳಗೆ ಸಿಕ್ಕಾಪಟ್ಟೆ ಕಸ ಇದೆ ಸರ್. ಅವ್ರು DRM ಒಂದು ಕೆಲಸ ಮಾತೇ ಕೇಳಲ್ಲ ಸರ್. ಅದು ಸೆಂಟ್ರಲ್ ಆಮೇಲೆ ಮತ್ತಿಟ್ಟೆಲ್ಲ 3-4 ದಿನ ಬರಂಗಿಲ್ಲ. ಈಗ ಏನಾದ್ರು ಹೇಳಿದ್ರೆ ಇವಾಗ ಡ್ರೈವರ್ ಇಲ್ಲ, ಗಾಡಿ ಇಲ್ಲ ಅಂದ್ರು. ಈಗ ಡ್ರೈವರ್ ಇಲ್ಲ ಅಂತ ಈಗ ಡ್ರೈವರ್ ಇಲ್ಲ, ಇಲ್ಲ ಅಂತ. ಗಾಡಿ ರೂಟ್ ಪ್ರಾಬ್ಲಮ್ ಗಾಡಿ ಡ್ರೈವರ್ ಇದಾರೆ, ಎಲ್ಲ ಕುರಿ ಬ್ಯಾಚ್ ನಡೆದೇ. ನಾನೊಂದು 2-3 ಸಲ ಆರಾಧನೆ ಹೇಳಿದ್ಮೇಲೆ ಅವ್ರು ಅವತ್ತು ಹೇಳ 3-4 ಸರಿ ಸರ್, ಏನದು ರೂಮ್ದು ಕಟ್ಟ ಕೇಳಿದ್ದೀನಿ. ಅಮರೇ ಕುತ್ಕೊಳ್ರಿ ಕುತ್ಕೊಳ್ರಿ. ಒಂದು ಮನವಿಗಳನ್ನ ತಗೊಂಡು
ಮಾಡ್ತಾ ಇದ್ದಾರೆ, ಆಲಿಸ್ತಿದ್ದಾರೆ, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದಾರೆ. ಅವ್ರು ನಿಮ್ಮ ಊರಿನ ಶಾಸಕರು ಯಾರು, ಅವರ ಜೀವನ ಶೈಲಿ ಹೇಗೆ, ಅವ್ರು ನಿಮ್ಗೆ ಯಾವ ರೀತಿಯೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯದ ಬಗ್ಗೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಮ್ಮ ವಿಡಿಯೋ ಪೂರ್ತಿ ನೋಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.